ಜಾಸ್ತಿ ನುಲಿಬೇಡ ಅದೇನು ಅಂತ ಹೇಳಿ. ಲಾಭನ ನಷ್ಟನ? ಅದೇ ಲೆಕ್ಕ ಸಿಗದೇನೆ ತಲೆ ಕೆಟ್ಟ ತಲೆನೋವಿಂದ ಒದ್ದಾಡ್ತಾ ಇದ್ದೀನಿ. ನೀನು ಬೇರೆ ತಲೆ ತಿನ್ಬೇಡ ಹೋಗೆ. ಯಜಮಾನ್ರೆ ಸ್ಟ್ರಾಂಗ್ ಕಾಫಿ ತಂದಿದ್ದೀನಿ, ನೀವು ಇದು ಕುಡಿದ್ರೆ ತಲೆನೋವು ಹೋಗಿ ತಲೆ ಚೆನ್ನಾಗಿ ಓಡುತ್ತೆ ನನ್ನ ಕಡೆಗೆ. ಕಾಫಿ ಚೆನ್ನಾಗಿದೆ. ಅಂತೂ ಇಂತೂ ನನ್ನ ಕಾಫಿ ಮೆಚ್ಕೊಳ್ಳೋ ಲೆವೆಲ್ ವರ್ಗೂ ಬಂದ್ಬಿಟ್ರಿ. ಜಾಸ್ತಿ ತಲೆ ತಿನ್ಬೇಡ, ಸುಮ್ಮನೆ ಹೋಗಿ. ನನ್ನ ಕಷ್ಟ ನನಗೆ. ನಿಮ್ ಕಷ್ಟ ಏನು ಅಂತ ಹೇಳಿ, ನಾನು ಐಡಿಯಾ ಕೊಡ್ತೀನಿ. ನನಗೆ 10 ಲಕ್ಷ ಬೇಕು. ಇದೆಯಾ? ಕೊಡ್ತೀಯ? ನನ್ನ ಹತ್ರ ಇಷ್ಟಿದೆ. ಚಂಪಾ, ನಿನ್ನ ಹತ್ರ 50 ಲಕ್ಷ ಇದೆಯೇನೆ? ನನ್ನ ಹತ್ರ ಇರೋದು 500 ರೂಪಾಯಿಗಳು. ನನಗೆ ಬೇಕಾಗಿರೋದು 10 ಲಕ್ಷ. ಇವಳು 500 ಕೊಡ್ತಾಳೆ. ಹೋಗ. ಹನಿ ಹನಿ ಗುಡಿದ್ರೇನೆ ಹಳ್ಳ ಯಜಮಾನ್ರೆ. ಆಯ್ತು, ನಿನ್ನ ಹಳ್ಳ ತುಂಬಿದ ಮೇಲೆ 10 ಲಕ್ಷ ತಂದು ಕೊಡುವಂತೆ. ಈಗ ನಿನ್ನ ಲಕ್ಷ ಅಡಿಗೆ ಮನೆ ಕಡೆ ಇರಲಿ. ಚಿನ್ನದ ಬೆಲೆ 400 ರೂಪಾಯಿ ಕಡಿಮೆ ಆಗಿದೆ ಅಂತೀರಿ? ಅದಕ್ಕೇನೀಗ? ಒಂದೇ ಒಂದು ನೆಕ್ಲೆಸ್ ಕೊಡಿಸ್ರಿ. ಎಷ್ಟು ಬೇಕಾಗಿತ್ತು? 3 ಲಕ್ಷ ಅಷ್ಟೇ. ಹೌದು, 3 ಲಕ್ಷನ? ಒಂದು 3 ತಿಂಗಳು ಬಿಟ್ಕೊಂಡ್ಬನ್ರಿ. ಅಷ್ಟೊತ್ತಿಗೆ ಚಿನ್ನದ ಬೆಲೆ ಜಾಸ್ತಿ ಆಗ್ಬಿಟ್ಟಿರ್ತೀರಿ. ಮೇಡಮ್ ಅವರೇ, ನಾನೇ ಈಗ ಯಾವುದೋ ಒಂದು ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ 10 ಲಕ್ಷ ಹುಡುಕಾಟ ಮಾಡ್ತಾ ಇದ್ದೀನಿ. ನಿಮಗೆ 3 ಲಕ್ಷ ಎಲ್ಲಿಂದ ತಂದು ಕೊಡ್ಲಿ? ಒಂದು ಕೆಲಸ ಮಾಡ್ರಿ, ನಿಮ್ಮ ಹತ್ರ ಇರೋ ಒಡವೆಗಳನ್ನೆಲ್ಲ ಕೊಟ್ಬಿಡಿ. ಯಾರ ಹತ್ರನಾದ್ರೂ ಅಡ ಇಟ್ಟು ಇನ್ವೆಸ್ಟ್ ಮಾಡ್ಬಿಡ್ತೀನಿ. ಲಾಭ ಬರುತ್ತಲ್ಲ, ಆಗ ಹಳೆ ಒಡವೆ ಜೊತೆ ಹೊಸ ಒಡವೆನೂ ತಂದು ಕೊಡ್ತೀನಿ. ಹೋಗ್ರಿ, ಒಂದೇ ಒಂದು ಒಡವೆ ಕೊಡ್ಸಿ ಅಂದ್ರೆ ಎಲ್ಲ ಒಡವೆನೂ ಅಡ ಇಡು ಅಂತೀರಲ್ಲ. ಯಾಕೋ ನಿಮ್ ಮೂಡ್ ಸರಿ ಇಲ್ಲ ಅನ್ಸುತ್ತೆ. ಆಮೇಲೆ ರೂಮಿಗೆ ಬನ್ನಿ, ಮಾತಾಡಿಸ್ತೀನಿ. ಇವ್ರದಾತ್ರ ಮಾತ್ರ ದುಡ್ಡು, ನಮ್ದಾದ್ರೂ ಹುಣಸೆ ಬೇಜ ಬಂದ್ಬಿಟ್ಟು. ಅದು ಅಣ್ಣ ತುಂಬಾ ಟೆನ್ಷನ್ ಅಲ್ಲಿ ಇದ್ದಾನೆ ಅನ್ಸುತ್ತೆ. ಅದೇನಂತ ಕೇಳಿ ನಡಿಯೋ. ಲೇ ಪಾಂಡ್ರಂಗ, ಏನೋ ಇಷ್ಟೊಂದು ಟೆನ್ಷನ್ ಇರ್ತೀಯಾ? ನಾವು ಏನಾದ್ರು ಒಂದು ಐಡಿಯಾ ಕೊಡೋದೇನಾ? ನಂಗೂ ಹೇಳಣ್ಣ, ನಾನು ಐಡಿಯಾ ಕೊಡ್ತೀನಿ. ನನಗೆ ಒಟ್ಟು 10 ಲಕ್ಷ ಬೇಕು. ಇಬ್ಬರ ಹತ್ರ 5 ಲಕ್ಷ ಇದ್ರೆ ಕೊಡಿ. ನಾವೇ ದುಡ್ಡು ಕೊಡೋಣ, ಪಕ್ಕದಲ್ಲಿ ನಮ್ದೇ ಖಾಲಿ ಸೈಟ್ ಇರೋವಾಗ. ದೇವರು ಕೊಟ್ಟಂಗೆ ಎಂತ ಮುತ್ತಂತ ಐಡಿಯಾ ಕೊಟ್ಟಮ್ಮ. ನಮ್ ಯಜಮಾನ್ರನ್ನ ಹೀಗೆ ಹೇಳ್ತಿರ್ತಾರೆ. ಸೈಟ್ ಮಾರಕ್ಕೆ ಒಂದು ದುಡ್ಡು ಇನ್ವೆಸ್ಟ್ ಮಾಡ್ಬಿಡ್ಬೇಕು. ಜಾಸ್ತಿ ದುಡ್ಡು ಬಂದ್ರೆ ನಂಗೊಂದ್ ಸ್ವಲ್ಪ ಕೊಡೋ, ನಾನೊಂದು ದೋಸೆ ಹೋಟ್ಲ್ ಇಟ್ಬಿಡ್ತೀನಿ. ಇರಲ್ಲ, ಮೊದಲು ಸೈಟ್ ಸೇಲ್ ಆಗ್ಲಿ, ಆಮೇಲೆ ನೋಡೋಣಂತೆ. ಆದ್ರೆ ನಾವೀಗ ಸೈಟ್ ಮಾರ್ತಾ ಇದೀವಿ ಅನ್ನೋದು ಜನರಿಗೆ ಹೇಗೆ ಗೊತ್ತಾಗ್ಬೇಕು? ಅಣ್ಣ ಇಷ್ಟ ಐಡಿಯಾ ಕೊಟ್ಟವ್ರು ಅಷ್ಟು ಮಾಡದೇ ಇರ್ತೀವ? ಕೊಡು 500 ರೂಪಾಯಿ. ನನ್ನ ಕಂದ ಪಾಂಡುರಂಗ, ಮದುವೆ ಆದಾಗಿನಿಂದ ಇಷ್ಟೊಂದು ಖುಷಿಯಾಗಿರೋದನ್ನ ನೋಡ್ತಾ ಇರೋದು ಇದೇ ಮೊದಲನೇ ಸಲ. ನಿಮ್ಮ ಖುಷಿಗೆ ಕಾರಣವೇನು ಯಜಮಾನ್ರೆ? ನಾನು ಒಂದು ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೆ. ಇನ್ನೇನು ಇನ್ವೆಸ್ಟ್ ಮಾಡೋದಕ್ಕೆ ಹೊರಡಬೇಕು ಅಷ್ಟರಲ್ಲಿ ಅದು ತಗಡ್ ಕಂಪನಿ ಅನ್ನೋದು ನನಗೆ ಗೊತ್ತಾಗೋಯ್ತು. ನನ್ನ ದುಡ್ಡು ನನಗೆ ಉಳ್ಕೋತು. ತಗಡು ಕಂಪನಿ ಅಂದ್ರೆ ಈ ಅಲ್ಯೂಮಿನಿಯಂ ತಟ್ಟೆ ಡಬಲ್ ಮಾಡೋಲ್ಲ. ಇಲ್ಲ ಮಾತೃಶ್ರೀ ಅವರೇ, ಜನಗಳಿಗೆ ಮೋಸ ಮಾಡುವವರು. ಮೊದಲಿಗೆ ಹೆಚ್ಚೆಚ್ಚು ದುಡ್ಡು ಕೊಡ್ತೀವಿ ಅಂತ ನಂಬಿಸಿ ಕೊನೆಗೆ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆಯೋರು. ಮೊದಲೇ ಗೊತ್ತಾಗಿದ್ದು ಒಳ್ಳೇದಾಯ್ತು. ಇಲ್ಲಾಂದ್ರೆ ಜೀವನದಲ್ಲಿ 2ನೇ ಸಲ ಮೋಸ ಹೋಗ್ತಿದ್ದೆ. ನಾನು ಯಾವಾಗ ಮೊದಲನೇ ಸಲ ಮೋಸ ಹೋಗಿದ್ದೀನಿ? ಜಾಜಿ ಆಂಟಿನ್ ಕಟ್ಕೊಂಡಾಗ. ಅಣ್ಣಯ್ಯ ಅಣ್ಣಯ್ಯ, ನಾವು ಸೈಟ್ ಮಾರೋ ವಿಷಯ ಪೇಪರ್ ಅಲ್ಲಿ ಬಂದ್ಬಿಟ್ಟಿದೆ. ಯಾಕಮ್ಮ ಪೇಪರ್ ಹಾಕ್ಸೋದಕ್ಕೆ ಹೋದೆ? ನಿನ್ನೆ ನೀನೇ ಹೇಳ್ತಿಲ್ಲ ಅಣ್ಣಯ್ಯ. ಆದ್ರೆ ನನಗೀಗ ದುಡ್ಡಿನ ಅಗತ್ಯ ಇಲ್ಲ. ಮತ್ತೆ ಏನ್ ಮಾಡೋದು? ಹಾಕ್ಸಿದ ತಪ್ಪಿಗೆ ಯಾರಾದ್ರೂ ನಮಗೆ ಆ ಸೈಟ್ ಬೇಕು ಅಂತ ಕೇಳ್ಕೊಂಡು ಬಂದ್ರೆ ಕೊಡಕ್ಕಾಗಲ್ಲ ರೀ ಅಂತ ನೀನೇ ಬೈಕ್ ಕಳಿಸ್ಬಿಡು. ಇಲ್ಲಿ ಸೌಕರ್ಯ ಯಾರು ಇಲ್ಲ. ಗಂಡುಗಲಿ ವಂಶದ ಪಾಂಡುರಂಗ ಅವ್ರ ಮನೆ ಇದೆ ಅಲ್ವಾ? ಹೌದು, ನಾನು ಈ ಮನೆ ಮಗಳು ಪಾಂಡುರಂಗ ನಮ್ಮ ಅಣ್ಣ. ನಿಮ್ಮಣ್ಣ? ನನಗೂ ಒಬ್ಬ ಅಣ್ಣ ಇದ್ದಾನೆ, ಕರೀಲಾ? ಕರೀರಿ. ಅಣ್ಣ ಬಾಣ. ಭದ್ರ, ಬಾಂಬು ಭದ್ರ. ನಾವು ಭದ್ರ, ನೀವು ಭದ್ರನಾ? ಬಾಂಬು ಭದ್ರ. ಅದೇ ನಾವು ಭದ್ರ, ನೀವು ಭದ್ರನಾ? ಹೇಳ್ತೀನಣ್ಣ. ಇವ್ರು ಯಾರು ಅಂತ ನಿಂಗೆ ಗೊತ್ತಿಲ್ವಾ? ಗೊತ್ತಿಲ್ಲ. ದಿನ ಟಿವಿಯಲ್ಲಿ ಇವ್ರ ಮುಖ ಬರುತ್ತಲ್ಲ, ನಮ್ ಟಿವಿಲಿ ಬಂದಿಲ್ವಲ್ಲ? ಇವ್ರ ಮುಖ ನೋಡಿ ನಿಮ್ ಟಿವಿ ಹೆದರ್ಕೊಂಡಿರ್ಬೇಕು. ಹಲೋ, ಹೋದ ತಿಂಗಳು ಪಾರ್ಕ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ 4 ಮರ ಬಿದ್ವಲ್ಲ, ಅಲ್ಲಿ ಬಾಂಬ್ ಬಿಟ್ಟವ್ರು ಇವರೇ. ಅಲ್ಲರಿದ್ರೆ ಕೆಲಸ ಮಾಡಿದ್ರೆ ನೀವೇನಾ? ಬಾಂಬು ಭದ್ರ. ನಾವು ಭದ್ರ, ಪೊಲೀಸ್ನವ್ರು ಬಂದ್ರೆ ನೀವು ಭದ್ರ. ಬಾಂಬು ಭದ್ರ. ಪಟಾಕಿ ಮಾರೋರ ದೀಪಾವಳಿ ಯಾವಾಗ್ಲೂ ಆಗೋಯ್ತು, ಇವಾಗ ಬಂದಿದ್ರಲ್ರಿ? ಮಾಂಸ ಪರ್ವತ ಹುಡುಗಾಟ ಮಾಡ್ರೆ ಬಾಂಬಿಟ್ ಪಾನೇನೆ ಬ್ಲಾಸ್ಟ್ ಮಾಡಕ್ ಬಿಡ್ತೀನಿ. ಹಾಗಿದ್ರೆ ಬಾಕ್ಸ್ ಅಲ್ಲಿ ಇರೋದು ನಿಜವಾದ ಬಾಂಬ. ಹೌದ್ರಿ, ಕಗಡೆ ಪಾಂಡುರಂಗನ. ಬಾಂಬ್ ಭದ್ರ ಬಂದಿದ್ದಾರೆ, ಬೇಗ ಬಾ ಅಣ್ಣ. ಮನೇಲಿರೋ ಬಾಂಬೆ ಸಾಕು, ಯಾವ ಹೊಸ ಬಾಂಬ್ನು ತಗೊಳಲ್ಲ ಅಂತ ಹೇಳಿ ಕಳ್ಸಮ್ಮ. ನಮ್ಗೆ ಬಾಂಬ್ ಬೇಡ ಅಣ್ಣ. ನಾನು ಬಾಂಬ್ ತಂದ ಮೇಲೆ ಇಟ್ಲೇಬೇಕು. ಏನ್ ಬ್ಲಾಸ್ಟ್ ಮಾಡ್ಲಾ? ಅಣ್ಣ ನೀನ್ ಬರ್ಲಿಲ್ಲ ಅಂದ್ರೆ ಬಾಂಬ್ ಬ್ಲಾಸ್ಟ್ ಮಾಡ್ತಾರಂತೆ. ಗೊತ್ತಾಗದೇ ಇರೋ ಬಾಂಬ್ ಬಿಡೋರು ಈಗೀಗ ಬಾಂಬ್ ಬಿಡಕ್ ಮನೆಗೆ ಬಂದ್ಬಿಟ್ರು. ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಗಂಡುಗಲಿ ಪಾಂಡುರಂಗ ಅವರಿಗೆ ನಮಸ್ಕಾರ. ತಗೊಳ್ಳಿ.
ಏನಿದು 5 ಲಕ್ಷ ರೂಪಾಯಿ ಇದೆ. ಯಾಕೆ ಈ ಬಾಂಬ್ ಭದ್ರಂಗೆ ಖುಷಿಯಾದಾಗೆಲ್ಲ ಈ ರೀತಿ ಹಣ ಕೊಡ್ತಾ ಇರ್ತಾನೆ. ಇದು ನಿಮಗೆ ಹೊಡೆದ್ಯಲ್ಲ ಚಾನ್ಸು ಪಾಂಡುರಂಗ. ಮುಚ್ಚ ಬಾಯಿ. ಅಲ್ಲ ನೀವು ನನಗೆ 5 ಲಕ್ಷ ಕೊಟ್ರಲ್ಲ, ಇದಕ್ಕೆ ಪ್ರತಿಯಾಗಿ ನಾನೇನು ತಲೆ ತೆಗಿಬೇಕಾ? ಜಸ್ಟ್ ಒಂದು ಸೈನ್ ಹಾಕ್ಬೇಕಂತೆ. ಓ, ಸಹಿ ಸಂಗ್ರಹಣ ಏನು ಸರ್ಕಾರಕ್ಕೆ ಮನವಿ ಕೊಡೋದಿದೆಯೋ? ನಮಗೂರು ನಿನಗೆ ಮನವಿ ಮಾಡ್ತಿದ್ದಾನೆ. ಏನಂತ? ವೆರಿ ಸಿಂಪಲ್. ನಿಮ್ಮನೆ ಪಕ್ಕದಲ್ಲಿ ಇದೆಯಲ್ಲ ಖಾಲಿ ಸೈಟು, ಅದನ್ನ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಡ್ಬೇಕಷ್ಟೇ. 25 ಲಕ್ಷ ರೂಪಾಯಿ ಸೈಟ್ ನ 5 ಲಕ್ಷ ರೂಪಾಯಿ ನಿನಗ್ ಕೊಡ್ಬೇಕಾ? ಅದನ್ನ ತಗೊಳ್ಳೋ ಎಷ್ಟು ಕೊಟ್ಟಿದ್ದೆ? ಯುಜ್ಬಿ 25,000 ರೂಪಾಯಿ. ಈಗ 5 ಲಕ್ಷ ಕೊಡ್ತಾ ಇದ್ದೀನಿ. ಸಾಲದ ಆ ಸೈಟ್ ಮಾಡ್ತೀವಿ ಅಂತ ನಿಮ್ಗೆ ಯಾರೇ ಹೇಳಿದ್ದು? ಪೇಪರ್ ಅಲ್ಲಿ ಹಾಕ್ಸಿದ್ರಲ್ರಿ, ಅದಕ್ಕೆ ಬಂದಿದ್ದು. ಪೇಪರ್ ಅಲ್ಲಿ ಹಾಕ್ಸಿರೋದಾ? ಅದು ಸ್ವಲ್ಪ ಗಡ್ಬಿಡಿ ಆಗ್ಬಿಟ್ಟಿದೆ. ಅದನ್ನ ಕ್ಯಾನ್ಸಲ್ ಮಾಡಿ ನಾಳೆನೇ ಒಂದು ತಿದ್ದುಪಡಿ ಹಾಕಿಸ್ತೀವಿ ಬಿಡಿ. ಹಂಗೇನಾರ ಕ್ಯಾನ್ಸಲ್ ಮಾಡಿದ್ರೆ ನೀನೇ ಕ್ಯಾನ್ಸಲ್ ಆಗ್ಬಿಡ್ತೀಯಾ? ಹೇಳ್ತೀನಿ ಕೇಳೋ. ದೇವರು ಕೊಟ್ಟ ತಂಗಿ ಎಂಥ ಕೆಲಸ ಮಾಡ್ಬಿಟ್ಟಮ್ಮ. ಹೀಗಾಗುತ್ತೆ ಅಂತ ನನಗೇನಣ್ಣ ಗೊತ್ತಿತ್ತು. ನೋಡಿ ಇವ್ರೆ, ನಾವು ಸೈಟ್ ನ ಮಾರಲ್ಲ. ಏನ್ ಹುಡುಗಾಟ ಆಡ್ತಿದ್ಯಾ? ಬೇರೆ ಡೀಲ್ಗಳೆಲ್ಲ ಬಿಟ್ಟು ಇದಕ್ಕೋಸ್ಕರ ಬಂದಿದ್ದೀನಿ. ಅಣ್ಣ, ಅವನ್ನ ಎದುರಾಕೊಳ್ಳೋದು ತುಂಬಾ ಕಷ್ಟ. ಸುಮ್ಮನೆ ಏನಾದ್ರೂ ಸಮಾಧಾನ ಮಾಡಿ ಕಳ್ಸಣ್ಣ. ನಮ್ಗೂರು ಹಂಗೆಲ್ಲ ಹೋಗಕ್ಕಿಲ್ಲ. ಪೇಪರಿಗೆ ಸೈನ್ ಹಾಕೋವರೆಗೂ ಇಲ್ಲೇ ಟಿಕಾಣಿ. ಪೊಲೀಸು ಗಿಲೀಸು ಅಂತ ಹೋದ್ರೆ ಬಾಂಬ್ ಇಟ್ಟು ಇಡೀ ಮನೆನೇ ಬ್ಲಾಸ್ಟ್ ಮಾಡ್ಬಿಡ್ತೀನಿ. ಅಲ್ಲ ಟೋಪಿ ಯಾರು ಮುಖ? ಏನ ಅಲರ್ಟ್ ಯಾರ ಮಗ? ಎಲ್ಲವನು ಸಿಕ್ಲಿಲ್ವಾ? ಸಿಕ್ತೇನೆ ಹುಡ್ಕೋ. ನೋಡ ಅಟ್ಟ ಮನೆ ಇರ್ತಾನ. ಏನಂತೆ ಅವನು ಸುಡ್ತಿರೋದು? ಯಾರನ್ನ ಕೊಂದು ಸುಡ್ತಾರಂತೆ. ಕೊಲೆಗಾಲಲ್ಲ ಇವನು. ಮುಖ ನೋಡಿದ್ರೆ ಗೊತ್ತಾಗಲ್ವಾ ಅಂತೆ? ರಾಕ್ಷಸಗಳೇ ಇದೆ. ಅಣ್ಣ, ಇವಳು ಯಾವಳ ನಿನ್ಗೆ ಉಲ್ಟ ಹೊಡಿತಾವಳೆ? ಕೇಳ್ಕೊಂಬ, ನೆಟ್ಟು ಮಾಡ. ಏಯ್ ಹುಡುಗೆ, ನಾನಾ? ನೀನ ರಜೆ. ಹುಡುಗೆ ಬಾ. ಅರೆ ಬಾ. ಏನು? ಎಲ್ಲಿ ನಿಮ್ಮ ಯಜಮಾನ? ನಮ್ಮ ಯಜಮಾನನ? ಇನ್ನೊಂದೇ ಸತಿ ಹೇಳಿ. ಎಲ್ಲಿ ನಿಮ್ಮ ಯಜಮಾನ? ಅವ್ರಿನ್ನ ನನ್ಗೆ ಯಜಮಾನ ಆಗಿಲ್ಲ. 2012 ಡಿಸೆಂಬರ್ 21ನೇ ತಾರೀಕು ಆದ್ಮೇಲೆ ಆಗ್ತಾ ಇರುತ್ತೆ. ಯಾಕೋ ಮುಹೂರ್ತ ಅಷ್ಟು ದೂರ? ಪ್ರಳಯ ಆದ್ಮೇಲೆ ನಿಮ್ಮಂತವರೆಲ್ಲ ಸಾಯ್ತಿರಲ್ಲ, ಅವಾಗ ನಾವು ಸುಖವಾಗಿರ್ಬೋದು. ಅವರೇ ಪಾಂಡುರಂಗ ಗಲಿ ಗಲಿಯಲ್ಲಿ ಗಲಿ ಗಲಿ ಅಲ್ಲ, ಗಂಡು ಗಲಿ. ಎಂತದೋ ಒಂದ್ ಗಲಿ. ಎಲ್ಲವನು ನಿಮ್ ಕೆಲ್ಸದ ಮೇಲೆ ಯಾವ್ದೋ ಗಲ್ಲಿಗೆ ಹೋಗಿದ್ದಾರೆ. ಭಯ ಇದೆ ಅಂತ ಆಯ್ತು. ಒಳ್ಳೆ ಬರೋವರೆಗೂ ಒಂದೆರಡು ಸ್ಟೆಪ್ ಹಾಕು, ಎಂಜಾಯ್ ಮಾಡಿ. ನಾನಾ? ನೀನೇ. ನೀನ್ ಹೆಜ್ಜೆ ಹಾಕ್ಲಿಲ್ಲ ಅಂದ್ರೆ ನಿನ್ ಕಾಲ್ಗೆ ಬಾಂಬ್ ಇಟ್ಬಿಡ್ತಾನೆ. ಏನಪ್ಪ ನೀನು ಈ ಸಣ್ಣ ಹುಡುಗಿ ಮೇಲೆ ಲೋಫ್ ಆಗ್ತೀಯಲ್ಲ? ಅದೇನ್ ಕುಣಿಬೇಕು ಹೇಳು, ನಾನ್ ಕುಣಿತೀನಿ. ಡ್ಯಾನ್ಸ್ ನೋಡಕ್ಕೆ ಯಾವ ಧರ್ಮೇಂದ್ರನೂ ಇಲ್ಲ. ಹಂಗಂದ್ರೆ ನಾನು ಹೇಮಮಾಲಿನ. ಅಲ್ಲ, ಅವರಲ್ಲಿ ಜೈಮಾಲಿನಿ. ಈ ಸಿನಿಮಾ ನೋಡಿ ನೋಡಿ ಈ ಲೌಡಿಗಳು ಕೂಡ ಮೂಲೆ ಕೂತ್ಕೊಂಡು ಮಂತ್ರ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಕಾಲ್ ಜಾಯಿಂಟ್ಗಳೆಲ್ಲ ಕಳ್ಕೊಂಡ್ಬಿಡ್ತಾರೆ. ಅವಳಿ ಜಾಸ್ತಿ ಆಯ್ತಪ್ಪ. ನೀನು ಸೈಟ್ ರಿಜಿಸ್ಟರ್ ಮಾಡ್ಕೊಡೋವರೆಗೂ ಇವಳು ಕುಣಿತಾನೆ ಇರ್ಬೇಕು. 3 ದಿನ ಟೈಮ್. ಅಷ್ಟೊಳಗಡೆ ಸೈಟ್ ರಿಜಿಸ್ಟರ್ ಆಗ್ಲಿಲ್ಲ ಅಂದ್ರೆ ಇವಳಿಗೆ ತಕೊಂಡು ಹೋಗಿ. ನಾವೇನು ಸುಮ್ಮನೆ ಇರ್ತೀವ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಮೊನ್ನೆ ತಾನೇ ಬಾರ್ಗಲ್ಗಳು ಎತ್ತಕೊಂಡು ಹೋದ ನಿಮ್ಮಂತ ರೌಡಿಗಳು ಕಮ್ಮಿ ಏಳಿಸ್ತಾ ಇದಾರೆ ಗೊತ್ತಾ? ಅಂದ್ರೆ ಇವಳು ಬಾರ್ಗಲ್ಲ. ಯಾವನಾದ್ರೂ ನನ್ನ ಬಾರು ಗರ್ಲು ಅಂದ್ರೆ ಕೈ ಕೊಟ್ಬಿಡ್ತೀನಿ. ನಾನು MSc ಮೇಡ್ ಸರ್ವೆಂಟ್ ಚಂಪಾಕಲಿ. ನಾನು ಕಾರ್ಮಿಕರ ಸಂಘ ಪ್ರೆಸಿಡೆಂಟ್. ನೋಡ್ಕೊಂಡ್ ಮಾತಾಡೋ, ಇಲ್ಲ ಅಂದ್ರೆ ಬಾಯಿನಲ್ಲಿರೋ ಹಲ್ಗಳು ನೆಲದ ಮೇಲೆ ಇರುತ್ತೆ. ಏನ್ ಗುರು
ಫೈರು ಮದುವೆ ಆಗಿಲ್ವಲ್ಲ, ಮದುವೆಗೆ ಮುಂಚೆ ಎಲ್ಲ ಹೆಂಗಸರು ಹಿಂಗೆ, ಮದುವೆ ಆದ್ಮೇಲೆ ಎಲ್ಲ ತಣ್ಣಗಾಗೋಯ್ತಾರೆ. ತುಂಬಾ ಜಾಸ್ತಿ ಆಗೋದು ಕಣ, ನಮ್ಮನೆ ಬಿಟ್ಟು ಆಚೆ ಹೋಗಿ. ಸೈಟ್ ರಿಜಿಸ್ಟರ್ ಆಗೋವರೆಗೂ ನಾನು ಈ ಜಾಗ ಬಿಟ್ಟು ಕದ್ಲಲ್ಲ. 2 ದಿನ ಟೈಮು. ಆಗ್ಲೇ 3 ದಿನ ಅಂದೆ. ಆ ದಿನ ಇರಿಸ್ತಾ ಹೋಗ್ತೀವಿ. ನಾಳೆಗೆ 1 ದಿನ ಟೈಮು. ಅಷ್ಟೊಳಗ ಸೈಟ್ ರಿಜಿಸ್ಟರ್ ಆಗ್ಲಿ ಅಂದ್ರೆ ಬಾಂಬ್ ಬಿಟ್ಟು ಮನೆನೆ ಬ್ಲಾಸ್ಟ್ ಮಾಡ್ಬಿಡ್ತೀನಿ. ಬೇಗ ಬನ್ರಿ ಇಲ್ಲಿ. ಏನ್ರಿ ಮೇಡಮ್ ಅವ್ರೆ, ಅಯ್ಯೋ ಬನ್ರಿ ಅಂದ್ರೆ ಅಲ್ಲೇ ಕೇಳ್ತಿದ್ದೀರಲ್ಲ, ಬನ್ರಿ ಬೇಗ. ಈ ಸೈಟಿನ ಮಾಲೀಕರು ಬಾಂಬ್ ಭದ್ರ. ಏನೀಗ ಬನ್ನಿ ಮಾತಾಡಿ ಬನ್ರಿ. ಈ ಸೈಟ್ 25 ಲಕ್ಷ ರೂಪಾಯಿ ಸೈಟ್ ನ ಬರೀ 5 ಲಕ್ಷ ರೂಪಾಯಿ ಕೊಡೋದಕ್ಕೆ ನಾನೇನು ಗುಗ್ಗು ಅಲ್ಲ. ಗುಗ್ಗು ಬೋರ್ಡ್ ನೋಡಮ್ಮ, ಸೈಟಿನ ಮಾಲೀಕರು ಬಾಂಬ್ ಭದ್ರ ನಾನು. ಬೆಂಗಳೂರಲ್ಲಿ ಬೋರ್ಡ್ ಹಾಕೋ ಜನಗಳನ್ನ ಬೇಜಾನ್ ನೋಡ್ಬಿಡ್ತೀನಮ್ಮ. ಈ ಸೈಟು ನಂದು. ಮೇಡಮ್ ಅವರೇ, ನೀವು ದಿಕ್ ತಪ್ಪಿಸ್ಬೇಡ್ರಿ, ನನ್ನ ಹೆಸರಿನಲ್ಲಿದೆ ಇದು. ಸರಿ, ನೀವೇ ನನ್ನೋರಾದ್ಮೇಲೆ ನಿಮ್ ಹೆಸರಲ್ಲಿರೋ ಸೈಟು ನಂದೇ ತಾನೆ. ಇವ್ರ ಜೊತೆ ಬಡದಾಡೋಕ್ಕಿಂತ ಇವ್ರನ್ನ ಬಿಡದೆ ಒಳ್ಳೇದು. ಮೇಡಮ್ ಅವರೇ, ಇದು ನಿಮ್ದೇನೆ, ದಬಾಯಿಸಿ. ರೀ, ಯಾರ್ಯಾವ್ದೋ ಬೋರ್ಡ್ ಹಾಕ್ದವ್ರು ಬನ್ರಿ ನನ್ನ ಎದುರುಗಡೆ ಕೈ ಕಾಲು ಕತ್ತರಿಸ್ಬಿಡ್ತೀನಿ. ಈ ಜಾಜಿ ಅಂದ್ರೆ ಏನು ಅಂತ ನಿಮ್ಗಿನ್ನೂ ಗೊತ್ತಿಲ್ಲ. ನಮಗೂರು ಯಾರು ಅಂತ ನಿಮಗೆ ಗೊತ್ತಿಲ್ಲ. ಈಗಾಗಲೇ 4 ಬಾಂಬ್ ಹಾಕಿ 40 ಜನ ಎಗರಿಸ್ಬಿಟ್ಟಾರೆ. 40 ಅಂದ್ರೆ ನೀವ್ ಆಗ್ಬೇಡಿ. ಸಾಯಕ್ಕೆ ನಾನು ಹೆದರೋದಿಲ್ಲ. ನಾನ್ ಸಾಯಕ್ ಮೊದ್ಲು ನಿಮ್ಮನ್ನ ಪೊಲೀಸ್ ಹಿಡ್ಕೊಟ್ಟೆ ಸಾಯೋದು. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ? ರೇ, ಮೊದ್ಲು ಈ ಡಾಕ್ಯುಮೆಂಟ್ಸ್ ನೋಡ್ರಿ, ಆಮೇಲೆ ಮಾತಾಡಿ. ಅಣ್ಣ, ಇದ್ರ ಪ್ರಕಾರ ಈ ಸೈಟ್ ನಿಂದೆ. ಮರ್ಯಾದೆಯಿಂದ ಇಲ್ಲಿಂದ ಜಾಗ ಖಾಲಿ ಮಾಡ್ರಿ. ಸರಿ, ಇಲ್ಲ ನಿಮ್ ಮನೆಗೆ ಬಾಂಬಿಟ್ಟು ಮನೆಯವ್ರನ್ನೆಲ್ಲ ಎತ್ಬಿಟ್ಟು ಆ ಸೈಟಲ್ಲೂ ಈ ತರದೊಂದು ಬೋರ್ಡ್ ಹಾಕ್ಬೇಕಾಗತ್ತೆ. ಏನು ಯಜಮಾನ್ರೆ, ಅವ್ನ್ ನಕಲಿ ದಾಖಲೆ ತಗೊಂಬಂದ್ರೆ ಏನಾಯ್ತು? ನಾವ್ ಇನ್ನೊಂದ್ ನಕಲಿ ದಾಖಲೆ ತಗೊಂಬರೋಣ. 1000 ಜನ ಅದ್ ನನ್ ಸೈಟು ಅಂತ ಹೇಳ್ಕೊಂಡು ಬರ್ಲಿ, ಪರವಾಗಿಲ್ಲ. ಚಂಪಾ, ಈ ಮಾತನ್ನ ಇನ್ನೊಂದ್ಸಲ ಹೇಳು. ಆ ಸೈಟು ನಂದು ಅಂತ ಹೇಳಿ. ಎಂತ ಒಳ್ಳೆ ಐಡಿಯಾ ಕೊಟ್ಟೆ. ಅಡ್ಗೆ ಮನೆಗ್ ಬನ್ನಿ, ಇನ್ನು ಒಳ್ಳೊಳ್ಳೆ ಐಡಿಯಾ ಕೊಡ್ತೀನಿ ಯಜಮಾನ್ರೆ. ಯಜಮಾನ್ರೆ ಅಲ್ಲ ಸರ್ ಅಂತ ಕರೀತಾ ನಿಮ್ಗೆ ಸಲ ಹೇಳ್ಬೇಕು. ಅವರು ನನ್ನ ಯಜಮಾನ್ರು. ಇಟ್ಕೊಳ್ಳಿ, ನಾನೆಲ್ಲಿ ಬೇಡ ಅಂತ. ಇಟ್ಕೊಳ್ಳಲ್ಲ, ನಾನು ಅವ್ರನ್ನ ಕಟ್ಕೊಂಡಿದ್ದೀನಿ. ಇಲ್ಲಿ ಸೈಟ್ ಕಿತ್ಕೊಂಡು ಹೋಗ್ತಾ ಇದೆ ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ಜಗಳ ಆಡ್ತಾ ಬಿದ್ದಿರಲ್ಲ ನೀವು. ನೋಡಿ, ಚಂಪಾ ಒಂದು ಬ್ಯೂಟಿಫುಲ್ ಆದ ಐಡಿಯಾ ಕೊಟ್ಟಿದ್ದಾರೆ. ಮೇಡಮ್ ಅವರೇ, ಹತ್ರ ಬನ್ನಿ. ಹೋಗ್ರಿ, ಇವರೆಲ್ಲ ನಾಚ್ಕೊಂಡ್ಬಿಡ್ತಾರ ಅಷ್ಟೇ. ಹೆಂಗೆ ನಿಮಗೆ ಮ್ಯಾಚ್ ಆಗತ್ತೆ? ಸರಿ, ಈಗ್ಲೇ ರೆಡಿ ಆಗ್ಬಿಡ್ತೀನಿ. ಏನು ಯಜಮಾನ್ರೆ, ನನ್ಗೂ ಹೇಳಿ. ಮಾತೃಶ್ರೀ ಅವರೇ, ಏನು ಹೇಳ್ಬೇಕಂತ ಹೇಳಿ. ಯಾವನವನು ಈ ಸೈಟ್ ಅಲ್ಲಿ ಟೆಂಟ್ ಹಾಕಿರೋನು? ಅದನ್ನೆಲ್ಲ ಕೇಳಕ್ ನೀನ್ ಯಾರು? ನಾನು ಯಾರ? ರೌಡಿ ನಾಗನ ಹೆಸರು ಕೇಳಿದ್ಯಾ? ಅದು ನಾನೇ. ಬಾಂಬ್ ಭದ್ರನ ಹೆಸರು ಕೇಳಿದ್ಯಾ? ಆದ್ರೆ ನಾನು ಈ ಸೈಟ್ ನಂದು ಅಂತ ಈ ಬೋರ್ಡ್ ಹೇಳ್ತಾ ಇದೆ. ಈ ಸೈಟ್ ನಂದು ಅಂತ ಈ ಡಾಕ್ಯುಮೆಂಟ್ಸ್ ಹೇಳ್ತಾ ಇದೆ. 5 ಲಕ್ಷ ಕೊಟ್ಟಿದ್ದೀನಿ ಅಡ್ವಾನ್ಸ್ ಈ ಸೈಟ್ಗೆ, ಗೊತ್ತಾ? ಗುಡ್ಡು, ನಾನು ಈ ಜಾಗಕ್ಕೆ 10 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೀನಿ. ಗುರು 10 ಲಕ್ಷ ಕೊಟ್ಟವನಂತಲ್ಲ ಗುರು. ಈ ನನ್ನ ಮಗನ ಹತ್ರ 10 ಲಕ್ಷ ತಗೊಂಡಿದ್ದೀನಿ ಅಂತ ಒಂದು ಪಾಂಡುರಂಗ ಹೇಳೇ ಇಲ್ವಲ್ಲೋ? ಈಗ ಗೊತ್ತಾಯ್ತಲ್ಲ, ವಿಚಾರಿಸೋ ಗುರು. ಪಾಂಡುರಂಗ, ಬರ್ತೀಯ ಬಾಂಬ್ ಬ್ಲಾಸ್ಟ್ ಮಾಡ್ಬಿಡ್ಲ? ಸುಮ್ಕೆ ಯಾಕೆ ಬಾಂಬ್ ಹಾಕ್ತೀಯಾ? ಪಾಂಡುರಂಗ, ಯಾವತ್ತು ಇಟ್ಕೊಳ್ಳೋ ರಿಜಿಸ್ಟ್ರೇಷನ್? ಹೋಲ್ಡ್ ಆನ್ ನಾಗಣ್ಣ, ಹೋಲ್ಡ್ ಆನ್. ಹೋಲ್ಡ್ ಆನ್ ಅನ್ನಕ್ಕೆ ನಾನೇನ್ ಬ್ರೇಕ್ ಇತ್ತೋಗಿರೋ ಲಾರಿನೇನು ಎಷ್ಟು ಎಣ್ಸಿದ್ದೀನಿ, ಲೆಕ್ಕ ಇಟ್ಟಿದ್ಯಾ? ಅದು ನಾಗಣ್ಣ, ನನಗೇನೋ ಕಷ್ಟಕಾಲ ಇತ್ತು ಅಂತ ನಿನ್ನ ಹತ್ರ 10 ಲಕ್ಷ ತಗೊಂಡೆ ನಿಜ. ಆದಷ್ಟು ಬೇಗ ದುಡ್ಡನ್ನು ವಾಪಸ್ ಕೊಡ್ತೀನಿ. ಯಾವುದೇ ಕಾರಣಕ್ಕೂ ಈ ಸೈಟ್ ಮಾತ್ರ ಕೊಡಲ್ಲ. ಸೈಟ್ ಕೊಡಲ್ಲ ಅಂದ್ರೆ ನಿನ್ನ ಕತ್ತರಿಸ್ಬಿಡ್ತೀನಿ. ನನ್ ಎದುರಿಸಕ್ಕೆ ಈ ಪುಡಿ ರೌಡಿಗಳನ್ನ ಟೆಂಟ್ ಹಾಕಕ್ ಬಿಟ್ಟಿದ್ಯಾ? ಅಯ್ಯ, ನಾನು ಇವ್ರನ್ನ ಬಿಟ್ಟಿಲ್ಲ, ಇವ್ರಿಗೂ ಈ ಸೈಟ್ ಬೇಕಂತೆ. ಈ ಸೈಟ್ ನಾನು ನನಗೆ ಕೊಡ್ತೀನಿ ಅಂತ ಹೇಳಿದ್ಯಾ? ನನ್ಗೆ ಬರ್ತ್ಕೊಡು. ಆದಷ್ಟು ಬೇಗ ಇವ್ರನ್ನ ಟೆಂಟ್ ಎತ್ತ ಕೇಳು, ಇಲ್ಲ ಅಂದ್ರೆ ಇವ್ರು ಮಲಗಿರೋವಾಗ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿಬಿಡ್ತೀನಿ. ಮುಂದಿನ ವಾರನೇ ಬ್ಯಾಲೆನ್ಸ್ ಅಮೌಂಟ್ ತಂದು ಕೊಡ್ತೀನಿ. ಈ ಸೈಟ್ ನನ್ನ ಹೆಸರಿಗೆ ರಿಜಿಸ್ಟರ್ ಆಗ್ಬೇಕು, ಇಲ್ಲ ಅಂದ್ರೆ ಪೊಲೀಸು ಕೋರ್ಟು ಅಂತ ಎಲ್ಲ ಹೋಗಲ್ಲ. ನಾನ್ ನಿಂತ್ ಕಡೆನೆ ಕೋರ್ಟು, ನಾನು ಕೊಟ್ಟಿದ್ದೆ ಶಿಕ್ಷೆ. ಜುಟ್ಟು ನನ್ ಮಕ್ಳ, ಬೇಜಾನ್ ಸೈಟ್ಗಳಿದೆ, ಅಲ್ಲೋಗ್ ಸಾಯಕ್ ಆಗ್ಲಿಲ್ವೇನು ನಿನ್ಗೆ? ನನ್ ಸೈಟ್ ಆಡ್ಬೇಕಾಗಿತ್ತ? ಏನ್ ಬಿಟ್ಟಿ ನೋಡ್ತೀನಿ ಈ ಕಡೆ. ಈ ಸೈಟಿನ ಮಾಲೀಕರು
ಏ ಪಾಂಡ್ರಂಗ ಕೊಟ್ಟಿಗಿರ ಟೀ ಕೊಟ್ಟು ಗುರು ಈಗ ಏನ್ ಮಾಡೋದು ಗುರು? ಸಾರಿ, ರಾತ್ರಿ ಎಲ್ಲ ಮಲಗಿರೋದು ಬೇಡ ಕಣೋ. ಎದ್ದೆ ಇರಡ, ಯಾವ ಬೇಕಾದ್ರೂ ಬಂದು ಪೆಟ್ರೋಲ್ ಹಾಕಿರ್ಬೋದು. ಓ ಪಾಂಡುರಂಗ ಮಹಾರಾಜ್, ನಿಮ್ದುಕ್ಕೆ ಇದಾರೆ. ಆವು ಸೇಠಾಣಿ ನೀವಿಲ್ಲಿ, ಸೇಠರಾಜ್ ಎಲ್ಲಿ? ಅವ್ರದಕ್ಕೆ ಮೈಗೆ ಹುಷಾರಿಲ್ಲ, ಟೆನ್ಷನ್ಗೆ ಜಾಸ್ತಿ ಆಗಿ ಬಿಪಿಗೆ ಬಂದಾವ್, ಅದಕ್ಕೆ ನಾವೇ ಬಂದಾವ್. ಬರೋದೇನೇ ಬಂದಾವು, ಇಂಥ ಟೈಮಲ್ಲೇ ನೀವು ಬರ್ಬೇಕಿತ್ತಾ? ಏನ್ ಮಾಡೋದು, ತುಂಬಾ ದಿನ ಆಯ್ತು ನೀವು ಅಂಗಡಿ ಕಡೆ ಬಂದಿಲ್ಲ, ಅದಕ್ಕೆ ನಾವೇ ಬಂದಾವ್. ಈ ಮನೆ ಕಟ್ಟಿ ತುಂಬಾ ದಿನ ಆಯ್ತಲ್ಲ. ಆಗಿರ್ಬೇಕು. ಗುರು ಇವಳು ಅವಳ ಬಂದ್ಬಿಟ್ಟವಳಲ್ಲ ಗುರು. ವಸೂಲಿಗೆ ಬಂದಿರ್ಬೇಕು ಬಿಡ. ಅಯ್ಯೋ ಸೇಠು ರಾಣಿ, ಇಲ್ಲಿವರೆಗೂ ಯಾಕೆ ಬರಕ್ ಹೋದ್ರಿ? ಏನಮ್ಮ ಹೀಗತ್ತಿ? ನಿಮ್ದುಕ್ಕೆ ಮನೆ ಕಟ್ಟಕ್ಕೆ ನಮ್ದುಕ್ಕೆ 12 ಲಕ್ಷ ದುಡ್ಡು ಕೊಟ್ಟಾವ್, ಬಡ್ಡಿಗೆ ಸೇರಿ 15 ಲಕ್ಷ ಆಗ್ತಾವ್. ನಮ್ದುಕ್ಕೆ ಬೇಗ ಹೆಣ ಬೇಕು. ರೌಡಿನಾಗ ಪೆಟ್ರೋಲ್ ತರಕ್ ಹೋಗಿದ್ದಾನೆ, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಇಬ್ರು ಹೆಣ ಸಿಗುತ್ತೆ ನಿಮ್ಗೆ. ನಾವ್ ಹೇಳಿದ್ದು ಸತ್ತದ ಮನುಷ್ಯನ್ಗೆ ಅಲ್ಲ, ಸಾಲದ ಪೈಸೆಗೆ. ಅದು ವಸೂಲಿ ಆಗೋವರೆಗೂ ನಾವ್ ಇಲ್ಲೇ ಇರ್ತಾವ್. ಏನಂತ ಇವಳದು ರಾಮಾಯಣ? 15 ಲಕ್ಷ ಕೊಡೋವರೆಗೂ ಹೋಗಲ್ವಂತೆ ಅತ್ತೆ. 15 ಲಕ್ಷ ನಮ್ಮ ಹತ್ರ ಎಲ್ಲಿಂದ ಬರ್ಬೇಕು? ಸೇಠಣಿ ಅವರೇ 15 ರೂಪಾಯಿ ಕೊಡ್ತೀವಿ, ಕಾಫಿ ಕುಡ್ಕೊಂಡು ಮನೆಗೆ ಹೋಗ್ಬಿಡಿ. 15 ರೂಪಾಯಿಗೆ ತಗೊಳಕ್ಕೆ ನಮ್ಮನೆ ಭಿಕ್ಷುಕ್ ಬರ್ತಾವ್, ನಿಮ್ಮನೆ ಕೋರ್ಟ್ಗೆ ಎಳಿತಾವ್, ಡಾಕ್ಯುಮೆಂಟ್ಸ್ ಕೊಡ್ತಾವ್, ಈ ಮನೆನೇ ತಗೊಳ್ತಾವ್. ಸೇಠಾಣಿ ಅವರೇ, ಸಾಲಕ್ಕೆ ಬದಲಾಗಿ ಸೈಟಿನ ಪೇಪರ್ನೆಲ್ಲ ನಿಮಗೆ ಕೊಟ್ಟಿದ್ದೀನಲ್ಲ, ನಮ್ಮನೆ ಯಾಕೆ ತಗೋತೀರಾ? ಸೈಟ್ ರಿಜಿಸ್ಟ್ರೇಷನ್ ನಮ್ದುಕ್ಕೆ ಹೆಸರಿಗೆ ಇನ್ನೂ ಆಗಿಲ್ವಲ್ಲ. ಅಯ್ಯೋ, ಇರೋ ಒಂದು ಸೈಟಿನ ಅದೆಷ್ಟು ಜನರ ಹೆಸರಿಗೆ ಅಂತ ನಾನ್ ತಾನೇ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ಲಪ್ಪ. ಗುರು ಅವನು ಯಾರೋ ಬಂದು ಡಾಕ್ಯುಮೆಂಟ್ ತೋರಿಸಿ ಸೈಟ್ ನಂದು ಅಂದ. ಈಗ ಇವಳು ಯಾರೋ ಬಂದು ಸೈಟ್ ನಂದು ಅಂತವಳಲ್ಲ ಗುರು. ಪಾಂಡುರಂಗ ಈ ಜಾಗನ ಎಷ್ಟು ಜನಕ್ಕೆ ಮಾರಿದಾನು? ಗುರು ನೀನೇ ಪಾಕಡ ಅಂದ್ರೆ ಅವ್ರು ಪಕೋಡದೆ ಗುರು. ವಿಚಾರಿಸೋಣ ಬರ. ಏನು ಸೇಠ್ ರಾಣಿದಿಲ್ಲಿ? ಅಯ್ಯೋ ಪಾಂಬು ಭದ್ರಣ್ಣ, ಅದೇನು ಅಂತ ಹೇಳಿ. ಏನಾದ್ರೂ ಒಂದು ಹೇಳು. ಏನಾದ್ರೂ ಯಾಕೆ ಹೇಳಣ್ಣ, ಇರೋ ವಿಷಯನೇ ಹೇಳ್ಬಿಡ್ತೀನಿ. ಹೇಳ್ಬಿಡು. ಈ ಮನೆ ಕಟ್ಟೋದಕ್ಕೆ ಅಂತ ಇವ್ರ ಹತ್ರ ನಾವು ಒಟ್ಟು 12 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ವಿ. ಅದು ಬಡ್ಡಿ ಬೆಳೆದು 15 ಲಕ್ಷ ರೂಪಾಯಿ ಆಗ್ಬಿಟ್ಟಿದೆ. ಸಾಲಕ್ಕೆ ಆಧಾರವಾಗಿ ಪಕ್ಕದ ಸೈಟ್ ಪೇಪರ್ನೆಲ್ಲ ಇವ್ರಿಗೆ ಕೊಟ್ಟಿದ್ವಿ. ಈಗ ಆ ಸೈಟ್ನ ಇವ್ರ ಹೆಸರಿಗೆ ಮಾಡ್ಕೊಡು ಅಂತ ಬಡ್ಕೋತಾ ಇದ್ದಾರೆ. ನಮ್ದುಕ್ಕೆ ಬಡ್ಕೊಳಕ್ಕೆ ಇವ್ರದಕ್ಕೆ ಹೆಣ ಬಿದ್ದಾವ್, ಸುಮ್ನೆ ಕಾಸು ಕೇಳ್ತಾವ್. ಸೇಠ್ ರಾಣಿ, ಬರಿಗೆ ಯಾಕೆ ಹೋಗ್ತೀರಾ? 20,000 ರೂಪಾಯಿ ತಗೊಂಡು ಹೊಟ್ಟೋಗಿ. ನಮ್ದುಕ್ಕೆ 20,000 ಕೊಡ್ತಾ ಆಗಾಗಿಲ್ಲ. 20,000 ಕೊಡ್ತೀನಿ ಅಂತ ಅವ್ರು ತಗೊಳಕ್ ಏನ್ ನಿನ್ಗೆ? ಮತ್ತಿಗೆ ಮಾತಾಡಕ್ಕೆ ನಿಮ್ದುಕ್ಕೆ ಯಾರು? ಆ ಹೆಣ ಬೇಕಾದ್ರೆ ನೀನೇ ತಗೊಂಡೋಗು. ಸುಮ್ನೆ ಮರ್ಯಾದೆ ತಗೊಂಡ್ರೆ ಸರಿ, ನೀನ್ ಕೊಡು, ಇಲ್ಲಾಂದ್ರೆ ಬಾಂಬ್ ಬಿಟ್ಬಿಡ್ತೀನಿ. ಇವಳೊಬ್ಬರು ಸಾಯಿಸೋದಕ್ಕಿಂತ ಬಾಂಬ್ ಹಾಕಿದ್ರೆ ನಾವೆಲ್ಲ ನೆಗೆದು ಬಿಡ್ಬಿಡ್ತೀವಿ. ಅಯ್ಯೋ 20,000 ತಗೊಳ್ಳಮ್ಮ, ಹೋಗಮ್ಮ ನೀನು. ಮುಂದಿನ ವಾರ ನಮ್ ಸೇಠಿಗೆ ಬರ್ತಾವ್, ಅಷ್ಟ್ರಲ್ಲಿ ಪೂರ ಪೈಸೆ ಬಸಲಾಗ್ಬೇಕು. ಅಯ್ಯೋ ಹೋಗಮ್ಮ ನೀನು, ನಡ್ರಮ್ಮ. ಗುರು ಮುಗಿತು ಕತೆ. 5 ಲಕ್ಷ ಬೇರೆ ಕೊಟ್ಬಿಟ್ಟಿದ್ಯಲ್ಲ ಗುರು, ಈಗ ಏನ್ ಮಾಡ್ತೀಯಾ? ಏನ್ ಮಾಡ್ಬೇಕು ಅಂತಾನೆ ತೋರ್ತಾ ಇಲ್ವಲ್ಲೋ, ನಿನ್ನ ನಂಬಿ ನೋಡಿ. ಹಲೋ, ಏನಪ್ಪ ಮಾಡ್ತಾ ಇದ್ದೀರಾ ಇಲ್ಲಿ? ಕಣ್ಣು ಕಾಣಿಸ್ತಾ ಇಲ್ವಾ? ಅಳಿತಾ ಇದೀವಿ. ಇಲ್ಲಿ 60 ಫೀಟ್ ರೋಡ್ ಬರುತ್ತೆ. ಎಲ್ಲಿವರೆಗೂ ಬರುತ್ತೆ ಅಣ್ಣ? ಆ ರೋಡ್ ಇಂದ ಹಿಡಿದು ಇಲ್ಲಿವರೆಗೂ ಬಂದು ಈ ಸೈಟ್ ಕಳ್ಳೆಪುರಿ ತಿನ್ಕೊಂಡು ಹೋಗುತ್ತೆ. ಅಯ್ಯೋ ಭದ್ರಣ್ಣ, ಸರ್ ಏನ್ ಮಾಡ್ತಾ ಇದ್ದೀರಾ? ಕಣ್ಣು ಕಾಣಿಸ್ತಾ ಇಲ್ವಾ? ಅಳಿತಾ ಇದೀವಿ. ಇಲ್ಲಿ 60 ಫೀಟ್ ರೋಡ್ ಬರುತ್ತೆ. ಸರ್ ನಮಗೆ ಕಾಂಪನ್ಸೇಷನ್ ಅಂತ ಏನಾದ್ರೂ ಸಿಕ್ಕುತ್ತಾ? ಕಳ್ಳೆಪುರಿ ತಿನ್ನಕ್ಕೆ ಅಂತ ಒಂದ್ 50,000 ಕೊಡಿಸ್ತೀನಿ. ಈ ಸೈಟ್ ಅಲ್ಲಿ ಮನೆಗೆನೆ ಕಟ್ಟಕ್ ಹೋಗ್ಬೇಡಿ. ಏನ್ ಸ್ವಾಮಿ ಇದು ಅನ್ಯಾಯ? ನೀವ್ ಯಾವಾಗಂದ್ರೆ ಅವಾಗ ರೋಡ್ನ ಅಗಲ ಮಾಡ್ಬಿಟ್ರೆ ನಮ್ಮಂತವ್ರ ಗತಿ ಏನು? ಸರ್ಕಾರ ದೊಡ್ಡದಾದಂಗೆಲ್ಲ ನಮ್ಮಂತವ್ರ ಸಂಸಾರಗಳೆಲ್ಲ ಸಣ್ಣದಾಗ್ತಾ ಹೋಗ್ತಾ ಇವೆ. ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಬನ್ನಿ ನೋಡೋಣ. ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ಸರ್, ಕಳೆದೋಗ್ಬಿಟ್ಟಿದೆ. ಒಳ್ಳೇದೇ ಆಯ್ತು ಬಿಡಿ. ಕಾಂಪನ್ಸೇಷನ್ ಅಂತ ಕೊಡೋ ಕಡ್ಲೆಪುರಿ ಮಿಕ್ತು. ಈಗ ಈ ಸೈಟ್ ಸರ್ಕಾರಕ್ಕೆ ಸೇರಿದ್ದು. ಓ ಪಾಂಡುರಂಗ, ಹಿಂಗೇನ ಮಾಡೋದು? ಬಾಂಬ್ ಭದ್ರಣ್ಣ, ಈಗ ಹೇಗೋ ಒಂದ್ 5 ಲಕ್ಷ ಕೊಟ್ಟಿದ್ಯಾ, ಇನ್ನೊಂದ್ 5 ಲಕ್ಷ ಕೊಟ್ಬಿಡು. ಇವತ್ತೇ ನಿನ್ನ ಹೆಸರಿಗೆ ಈ ಸೈಟ್ ನ ಮಾಡಿಸ್ಬಿಡ್ತೀನಿ. ನೋಡಿ ಈ ಸೈಟ್ ಬೇಡ, 5 ಲಕ್ಷ ವಾಪಸ್ ಕೊಡು. ನನ್ನ ಹತ್ರ ದುಡ್ಡು ಎಲ್ಲಿದೆ? ಯಾಕೆ ನಾನು ಬಿಸಾಕಿಲ್ವಾ ಕ್ಯಾಚ್? 5 ಲಕ್ಷ ವಾಪಸ್ ಕೊಡ. ಚಂಪಾ, ನಾನು ಅವತ್ತೇ ಬಡ್ಕೊಂಡೆ ಇಂಥವ್ರ ಹತ್ರ ಅಡ್ವಾನ್ಸ್ ತಗೋಬೇಡಿ ಅಂತ. ಸೈಟ್ ತಗೊಳ್ಳೋ ಮೂತಿನೇ ಬಂದವರೆಲ್ಲ ಸೈಟ್ ನನಗ್ ಬೇಕು ಅಂತ ಕೇಳ್ತಾನೆ ಇದಾರೆ, ಆದ್ರೆ ಒಬ್ರು ತಗೋತಾನೆ ಇಲ್ವೇ? ಅವತ್ತು ಅವ್ನು ಅಡ್ವಾನ್ಸ್ ಕೊಟ್ಟಾಗ ಫುಲ್ ದುಡ್ಡು ಇಸ್ಕೊಂಡು ಈ ಸೈಟ್ ನ ಅವ್ರ ಹೆಸರಿಗೆ ಬರೆದು ಬಿಡ್ಬೇಕಾಗಿತ್ತು. ಸೈಟ್ ಹೋಗಿದ್ದಿದ್ರೆ ಈ ಭದ್ರತೆ ಹೋಗಿರೋದು. ನಿಮ್ ಸಂಸಾರಕ್ಕೂ ನಮಸ್ಕಾರ ಆಗ್ತೀನಿ. ದುಡ್ಡು ಕೊಡ ಮೊದ್ಲು. ಮರ್ತಾ ಬಿಟ್ಟಿದ್ದೆ. ಕೊಡು ಬೇಗ ಬೇಗ. 20,000 ಕಡಿಮೆ ಇದೆಯಲ್ಲ. ಆವಾಗ ನೀನೇ ಸೇಟಾಣಿಗೆ 20,000 ಕೊಡಿಸ್ತಲ್ಲ. ನಾನು ಕೊಟ್ಟಷ್ಟು ತಗೊಂಡೋಗಮ್ಮ, ಇಲ್ದೇ ಇದ್ರು ಬಾಂಬ್ ಹಾಕ್ಬಿಡ್ತೀನಿ ಅಂತ ಎದುರಿಸ್ತೆ. ನನಗೆ ಗೊತ್ತಿಲ್ಲ. ಎಷ್ಟು 20? ನಾನೆಲ್ಲಿಂದ ಕೊಡ್ಲಿ? ಹೋಗ ಸೇಟಾಣಿ ಹತ್ರ ಇಸ್ಕೋ.